ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ರಂಗೋಲಿ ಬಿಡಿಸೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು 7ರಿಂದ 1 ಚುಕ್ಕಿ ಬಿಡಿಸೋದು ತುಂಬ ಈಸಿ. ಅಂದರೆ ನೋಡಿದರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದನ್ನು ಕಲಿತ್ರೆ ನಮಗೆ ತುಂಬ ಈಸಿ ಅನಿಸುತ್ತೆ. ಅದೇ ರೀತಿ ಮನೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕೋದಕ್ಕೆ ಡೈಲಿ ದಿನ ಒಂದೊಂದು ಥರ ರಂಗೋಲಿ ಹಾಕೋದಕ್ಕೆ ಎಲ್ಲರಿಗೂ ಒಂಥರ ಖುಷಿ ಅಲ್ವಾ. ಹಾಗಾಗಿ ಈ ಥರ ಡೈಲಿ ಒಂದೊಂದು ರಂಗೋಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬ ಲುಕ್ ಇರುತ್ತೆ. ನೋಡಿದರೆ ಅಯ್ಯಪ್ಪ ಹೆಂಗೆ ಬಿಡಿಸಿದ್ರಪ್ಪ ಅಂತ ಅನಿಸುತ್ತೆ, ಆದರೆ ತುಂಬ ಈಸಿ ಬಿಡಿಸೋದು. ಇದು ಬಂದುಬಿಟ್ಟು 7ರಿಂದ 1. ನನಗೆ ಈ ಥರ ರಂಗೋಲಿಗಳಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ಯಾವ್ಯಾವ ಥರ ರಂಗೋಲಿ ಬರುತ್ತೋ ಅದನ್ನು ನಾನು ನಿಮ್ಮ ಹತ್ರ ಇನ್ಮೇಲೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನೋಡಿದ್ರಲ್ಲ, ಈ ಥರ ಇದನ್ನು ಬಿಡಿಸೋದು. ಇದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ರಂಗೋಲಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ